ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂದರೆ, ನಾನು ಗೌರಿ ಗಣೇಶ ಹಬ್ಬದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರದ್ದು ಈ ವಿಡಿಯೋ. ಮತ್ತು ನಿಮ್ಮೆಲ್ಲರಿಗೂ ನನ್ನ ಪರಿಚಯ ಇದೆ ಅಂತ ಅನ್ಕೋತೀನಿ. ಯಾರ್ಯಾರು ನನ್ನ ಪರಿಚಯ ಇಲ್ಲ, ನನ್ನ ಹೆಸರು ಮಮತಾ ಗೌಡ. ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡ್ತೀನಿ. ಮತ್ತು ನಾನು ಮಾಡೋಂತಹ ವ್ಲಾಗ್ಸ್ಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕೆ ಥರ ನಾವು ಲೆಟ್ಸ್ ಗೆಟ್ ಸ್ಟಾರ್ಟ್ ಇಂಟು ದ ವಿಡಿಯೋ. ನಮ್ಮ ಮನೇಲಿ ಗೌರಿ ಗಣೇಶ ಕೂರಿಸೋ ಅಭ್ಯಾಸ ಮಾಡ್ಕೊಂಡಿಲ್ಲ. ಸೊ ಇವಾಗ ನಾನು ತೋರಿಸ್ತಾ ಇರೋದು ನಮ್ಮ ಪಕ್ಕದ ಮನೆಯವರು ಕೂರಿಸಿರೋ ಅಂತಹ ಗೌರಿ ಗಣೇಶ. ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶ. ಸೊ ಇವತ್ತು ನಾನು ತೋರಿಸ್ತಾ ಇರೋದು ಗೌರಿ ಹಬ್ಬದ ದಿನ ಮಾಡಿರೋ ಆಚರಣೆ. ನಮ್ಮ ಮನೇಲಿ ಮಾಮೂಲಿ ಪೂಜೆ ಎಲ್ಲ ಮಾಡ್ತೀವಿ, ಅದೇ ಗೌರಿ ಕೂರಿಸಲ್ಲ. ಅದಕ್ಕಾಗಿ ನಾವು ಅವ್ರ ಮನೆಗೆ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗಿದ್ವಿ. ಅವರು ಬೆಳಿಗ್ಗೆನೇ ಎದ್ದು ಗಂಗೆನ ತಂದು ಆಮೇಲೆ ಗೌರಿ ಪೂಜೆ ಮಾಡಿದರು. ನಾವು ಹಾಗೆ ಒಂದ್ಸಲ ನೋಡ್ಕೊಂಬರೋಣ, ಹಾಗೆ ಪೂಜೆಯನ್ನು ಮುಗಿಸ್ಕೊಂಡು ಬರೋಣ ಒಟ್ಟಿಗೆ ಅಂದ್ಬಿಟ್ಟು ಇವಾಗ ಇವ್ರ ಮನೆಗೆ ಬಂದಿದ್ದೀವಿ. ಇವಾಗ ಇಲ್ಲಿ ನೀವು ನೋಡ್ಬೋದು, ನಾವು ಕೂಡ ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮನೆಯಿಂದ ತಂದಿರೋ ವಸ್ತುಗಳನ್ನ ಬಳಸಿ ನಾವು ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಗಂಧದ ಕಡ್ಡಿ ಮತ್ತು ಕಾಯಿ ಎಲ್ಲ ಹೊಡೆದು ಎಲ್ಲರೂ ಹೇಗೆ ಪೂಜೆ ಮಾಡ್ತಾರೆ ಹಾಗೆ ನಾವು ಕೂಡ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇವಾಗ ಪೂಜೆ ಎಲ್ಲ ಮುಗ್ದಿದೆ. ಸೊ ಅವ್ರ ಮನೆಗೆ ಯಾರ್ಯಾರು ಹೋಗಿರ್ತಾರೆ ಅವ್ರಿಗೆಲ್ಲ ಅರಿಶಿನ ದಾರವನ್ನು ಕಟ್ತಾ ಇದ್ದಾರೆ. ಇವಾಗ ಮೊದಲು 2 ಕೈಗೂ ಅರಿಶಿನ ಕುಂಕುಮ ಇಟ್ಟು ಅವರು ದಾರ ಕಟ್ತಾ ಇದ್ದಾರೆ. ನಾವು ಅವರಿಗೆ ಎಲೆ ಅಡಿಕೆ ಅಥವಾ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಾಣಿಕೆನ ಅವ್ರಿಗೆ ಕೊಡಬೇಕಾಗತ್ತೆ. ಹಬ್ಬ ಅಂದರೆ ಮೇಯ್ನಾಗಿ ಬಾಗಿನ ಕೊಡೋದು ಹೆಣ್ಮಕ್ಳಿಗೆ. ಸೊ ಈಗ ಅವರು ಅವ್ರ ಮನೆ ಹೆಣ್ಮಕ್ಳಿಗೆ ಕೊಡೋಕ್ಕೆ ಬಾಗಿನ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಾಗಿನದೊಳಗೆ ಏನೇನೆಲ್ಲ ವಸ್ತು ಇಟ್ಟಿದ್ದಾರೆ ಅಂತ ನೀವಿಲ್ಲಿ ನೋಡ್ಬೋದು. ಸೊ ಇದನ್ನೆಲ್ಲ ಇಟ್ಬಿಟ್ಟು ಅವ್ರ ಮನೆ ಹೆಣ್ಮಕ್ಳಿಗೆ ಅಥವಾ ಅವ್ರಿಗೆ ಬೇಕಾದವ್ರಿಗೆ ಅವರು ಇದನ್ನು ಕೊಡ್ತಾರೆ. ನಿನ್ನೆ ಗೌರಿ ಹಬ್ಬ ಮುಗೀತು, ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಬಾಗಿನ ಎಲ್ಲ ಕೊಟ್ಟಾಯಿತು. ಇವತ್ತು ಗಣೇಶನ ಹಬ್ಬ. ಸೊ ಇವತ್ತು ಗಣೇಶ ಕೂರಿಸಿದ್ದಾರೆ ಬೆಳಿಗ್ಗೆನೆ ತಂದು. ನಾನು ಬೆಳಿಗ್ಗೆನೆ ಹೋಗಿ ಗಣಪತಿ ದರ್ಶನ ಮಾಡಿಕೊಂಡು ಸೊ ಈಗ ನಮ್ಮ ಮನೆಗೆ ನಾನು ಹೊರಡಬೇಕು.
ನಾನು ಬಂದಿದ್ದೀನಿ ಅಂದ್ಬಿಟ್ಟು ಗಣೇಶನಿಗೆ ಇಷ್ಟ ಆದಂಥ ಕಡುಬು ಮಾಡಿದರು, ಸ್ಪೆಷಲ್ ರೆಸಿಪಿ. ಸೊ ಅದನ್ನು ನಾನು ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಇವತ್ತು ಮಾಡಿದ್ದಂತಹ ರೆಸಿಪಿ ಬಂದು ಕಾಯಿ ಕಡುಬು ರೆಸಿಪಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದು ತೆಂಗಿನಕಾಯಿ ತುರಿ, ಹಾಗೆ ಫೈನಾಗೆ ಪೌಡರ್ ಮಾಡ್ಕೊಂಡಿರೋ ಅಂತಹ ಕಡಲೆ ಪುಡಿ. ಈಗ ನಾವು ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗ್ಯಾಸ್ ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಅರ್ಧ kg ಬೆಲ್ಲ ಸೇರಿಸ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದು ಪಾಕದ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಸೊ ಈಗ ಚೆನ್ನಾಗಿ ಕುದೀತಾ ಇದೆ. ಅದು ಒಂದೆಳೆ ಪಾಕ ಸ್ವಲ್ಪ ಅಂಟಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಅದನ್ನು ಕುದಿಸ್ಕೊಬೇಕಾಗತ್ತೆ. ಅದು ಚೆನ್ನಾಗಿ ಕುದಿದ ಮೇಲೆ ಅದಕ್ಕೆ ನೀವು ಕಾಯಿ ಎಲ್ಲ ಗ್ರೇಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಆ ಕಾಯಿ ತುರಿನ ನೀವು ಹಾಕಿ ಅದನ್ನು ಅಷ್ಟೇ ನೀಟಾಗಿ ಪ್ರಾಪರಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈಗ ಕಾಯಿ ಮತ್ತು ಬೆಲ್ಲ ಎರಡು ನೀಟಾಗೆ ಹೊಂದ್ಕೋಬೇಕು, ಅಂದರೆ ನೀಟಾಗೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನೀವು ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಹಾಗೆ ಬಿಟ್ಬಿಟ್ರೆ ತಳ ಹಿಡಿಯುತ್ತೆ. ಸೊ ಅಲ್ಲಿವರೆಗೂ ಅದು ನೀಟಾಗಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಏಲಕ್ಕಿ ಪುಡಿ ಸೇರಿಸಿ ಅದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಅದು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ದಿ ಅದು ಸ್ವಲ್ಪ ತಿಕ್ ಆಗಬೇಕು, ಅಲ್ಲಿವರೆಗೂ ನೀಟಾಗೆ ಅದನ್ನು ಫ್ರೈ ಮಾಡ್ತಾಯಿರಿ. ಅದೆಲ್ಲ ನೀಟಾಗೆ ಒಂದು ಕನ್ಸಿಸ್ಟೆನ್ಸಿ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗುತ್ತೆ. ಆವಾಗ ನೀವು ಫೈನ್ ಪೌಡರ್ ಮಾಡ್ಕೊಂಡಿರ್ತೀರಲ್ಲ ಕಡಲೆ, ಸೊ ಅದನ್ನು ಹಾಕಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ನಮ್ಮ ಮನೇಲಿ ಈ ರೀತಿಯಾಗಿ ಕಾಯಿ ಕಡುಬು ಮಾಡೋದು. ಇನ್ನು ಕೆಲವ್ರ ಮನೇಲಿ ಇನ್ನೂ ಡಿಫ್ರೆಂಟಾಗೆ ಮಾಡ್ತಾರೆ. ಸೊ ನಿಮ್ಮ ರೆಸಿಪಿನೂ ಏನಾದರೂ ಡಿಫ್ರೆಂಟಾಗಿದ್ದರೆ ಅದನ್ನು ಶೇರ್ ಮಾಡಿ, ಅದನ್ನು ಟ್ರೈ ಮಾಡ್ತೀವಿ ನಾವು ನಮ್ಮ ಮನೇಲೂ. ಯಾಕಂದರೆ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ನಾವು ತಿಳ್ಕೊಂಡಾಗುತ್ತೆ. ಹಾಗೆ ಎಳ್ಳಲ್ಲೂ ಈ ಕಡುಬನ್ನ ಮಾಡ್ತಾರೆ, ಅದನ್ನು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಅದು ಎಲ್ಲ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಬಂತು. ಅದನ್ನು ಒಂದು ಸ್ವಲ್ಪ ಹೊತ್ತು ಹಾರಲಿ ಅಂತ ರೆಸ್ಟ್ ಮಾಡೋಕ್ಕೆ ಸೈಡಿಗೆ ಎತ್ತಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಈಗ ಕಡುಬಿಗೆ ಹಿಟ್ಟು ಬೇಕಾಗುತ್ತಲ್ವ, ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ನೀರು ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ಕುದಿಬೇಕದು. ಅದಕ್ಕೆ ನೀವು ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಯೋಕ್ಕೆ ನೀವು ಬಿಡಬೇಕು. ಇವಾಗ ಅಕ್ಕಿ ಇಡಬೇಕಲ್ವ, ಸೊ ಅದು ನೀಟಾಗಿರಲಿ ಅಂದ್ಬಿಟ್ಟು ಒಂದ್ಸಲ ಜರಡಿ ಇಟ್ಕೊತಾ ಇದ್ದಾರೆ. ಏನಾದ್ರು ಮೈನ್ಯೂಟ್ ಪಾರ್ಟಿಕಲ್ಸ್ ಇದ್ದರೆ ಹೋಗಲಿ ಅಂದ್ಬಿಟ್ಟು ಅದನ್ನು ಜರಡಿ ಇಟ್ಕೊಂಡಾದ್ಮೇಲೆ ಈಗ ನೋಡಿ ನೀರು ಕುದೀತಾ ಇದೆ. ನೀರು ಚೆನ್ನಾಗಿ ಕುದಿಬೇಕಾದ್ರೆ ನೀವು ಈ ಜರಡಿ ಇಟ್ಕೊಂಡಿರೋ ಅಂತಹ ಅಕ್ಕಿ ಹಿಟ್ಟನ್ನು ಇದರೊಳಗಡೆ ಹಾಕಬೇಕಾಗತ್ತೆ. ನೀವು ಮಾಮೂಲಿ ರಾಗಿ ಮುದ್ದೆ ಹೇಗೆ ಮಾಡ್ತೀರಾ ಇದನ್ನು ಅದೇ ರೀತಿ ಮಾಡೋದು. ಸೊ ಅದು ನೀರು ಚೆನ್ನಾಗಿ ಕುದಿದ ಮೇಲೆ ಅಕ್ಕಿ ಹಿಟ್ಟು ಹಾಕಿ ಅದನ್ನು ನೀಟಾಗಿ ಒಂದು ಕೋಲು ತಗೊಂಡು, ಮುದ್ದೆ ತಿರುವ್ತಾರಲ್ಲ ಆ ಕೋಲು ತಗೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಸೊ ಈಗ ಕೋಲು ತಗೊಂಡು ಅದನ್ನು ನೀಟಾಗಿ ತಿರುಗಬೇಕಾಗತ್ತೆ. ನೋಡಿ, ನೀವು ರಾಗಿ ಮುದ್ದೆ ಮಾಡೋಕ್ಕೆ ಕೋಲು ಇಟ್ಕೊಂಡಿರ್ತೀರಲ್ಲ, ಸೊ ಆ ಕೋಲಲ್ಲಿ ತಿರುಗಬೇಕಾಗತ್ತೆ ನೀಟಾಗಿ, ಗಂಟಿಲ್ದೇ ಇರೋ ಥರ. ಇಲ್ಲಿ ನಮ್ಮಮ್ಮ ನೀಟಾಗೆ ತಿರುಗ್ತಾ ಇದ್ದಾರೆ. ಇದು ರಾಗಿ ಮುದ್ದೆಕ್ಕಿಂತ ಸ್ವಲ್ಪ ಇನ್ನೂ ಗಟ್ಟಿ ಇರಬೇಕು ಹಿಟ್ಟು, ಇಲ್ಲ ಅಂದರೆ ಅದು ಸಾಫ್ಟ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಅಥವಾ ಅಕ್ಕಿ ಹಿಟ್ಟು ಎರಡು ಮೇಂಟೈನ್ ಮಾಡಿಕೊಂಡು ಮಾಡಿ. ಈಗ ಒಂದ್ಸಲ ತಿರುವಿದ್ರು ಅಲ್ಲಿ ಅಷ್ಟು ಫೋರ್ಸ್ಫುಲ್ಲಾಗಿ ಆಗಲ್ಲ ಅಂದ್ಬಿಟ್ಟು ಕೆಳಗಡೆ ಇಟ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ತಾಯಿದ್ದಾರೆ. ತುಂಬ ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಗಂಟೇನೂ ಇರಬಾರ್ದು, ಅಂದರೆ ಲಮ್ಸ್ ಆ ಥರ ಎಲ್ಲ ಏನೂ ಇರಬಾರ್ದು. ಆ ಥರ ಸಾಫ್ಟಾಗಿ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಅದು ಬೇಯಲಿ ಅಂದ್ಬಿಟ್ಟು ಮತ್ತೆ ಗ್ಯಾಸ್ ಸ್ಟವ್ ಮೇಲೆ ಅದನ್ನು ಇಟ್ಟು ಅದು ಒಂದು 5-10 ಮಿನಿಟ್ಸ್ ನೀಟಾಗಿ ಅದು ಬೆಂದ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ನಾವು ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಇಡಬೇಕಾಗತ್ತೆ. ನೆಕ್ಸ್ಟ್ ಅದಕ್ಕೆ ಇನ್ನೊಂದು 5 ನಿಮಿಷ ಬೆಂದದ ಮೇಲೆ ನೆಕ್ಸ್ಟ್ ಅದನ್ನು ತೊಗೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ. ಅಂದರೆ ಯಾಕೆ ಜಾಸ್ತಿ ಮಿಕ್ಸ್ ಮಾಡೋದಂದರೆ ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗಲಿ ಅಂತ ಅಷ್ಟೇ. ಸೊ ಮಿಕ್ಸ್ ಮಾಡಿ ಒಂದು ಮುದ್ದೆ ಥರ ಮಾಡಿ, ಅದು ಬಿಸಿ ಹೋಗಬಾರ್ದು ಅಂತ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬೇಕಾಗತ್ತೆ. ಸೊ ಈಗ ನೋಡಿ ಎಷ್ಟು ನೀಟಾಗಿ ಒಂದು ಟೆಕ್ನಿಕಿಂದ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಗೇ ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ.
ಸೊ ನೋಡಿ ಇವಾಗ ಈ ಥರ ಮುದ್ದೆ ಎತ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಚ್ಕೊಂಡು ನೀಟಾಗಿ ದಪ್ಪಕ್ಕೆ ಹಿಂಗೆ ಉಂಡೆ ಥರ ಮಾಡ್ಕೊತಾರೆ. ಈ ಥರ ಹಿಟ್ಟು ಎಷ್ಟು ಬಂದಿದೆ ಅಷ್ಟನ್ನು ಈ ಥರ ಒಂದು ಉಂಡೆ ಕಟ್ಟಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬೇಕಾಗತ್ತೆ. ಅದು ಆರೋಗ್ಬಿಟ್ರೆ ಚೆನ್ನಾಗಿರಲ್ಲ, ಒಂಥರ ಸೀಲ್ ಬಂದ್ಬಿಡುತ್ತೆ. ಸೊ ಅದು ಬಿಸಿ ಇದ್ದಾಗಲೇ ಮಾಡಿ ತಿನ್ನಬೇಕು. ನೋಡಿ ಎಷ್ಟು ಚೆನ್ನಾಗಿ ನೀಟಾಗೆ ಅವರು ರೌಂಡ್ ಮಾಡಿ ತೆಗೆದಿದ್ದಾರೆ ಅಂತ. ಈಗ ನೆಕ್ಸ್ಟ್ ಬ್ಯಾಚ್ ತೆಗಿತಾ ಇದ್ದಾರೆ. ಹೀಗೆ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡಿರ್ತೀರ ಅಷ್ಟನ್ನು ನೀಟಾಗಿ ತೆಗೆದು ಇಟ್ಕೊಬೇಕಾಗತ್ತೆ ಒಂದು ಹಾಟ್ ಬಾಕ್ಸಲ್ಲಿ. ಇವಾಗ ಸೆಕೆಂಡ್ ಬ್ಯಾಚ್ ಹಿಟ್ಟು ರೆಡಿ ಆಗ್ತಾಯಿದೆ. ಸೊ ಸೆಕೆಂಡ್ ಬ್ಯಾಚ್ ತೊಗೊಂಡು ಅದನ್ನು ಅಷ್ಟೇ ನೀಟಾಗಿ ಕಟ್ಟಿ ಅದನ್ನು ಎತ್ತಿಟ್ಕೊತಾರೆ. ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮೊದಲು ಇದು ತೆಂಗಿನಕಾಯ್ದೆಲ್ಲ ಹಾಕಿ ಅದನ್ನು ಇಟ್ಟಿದ್ವಲ್ಲ, ಅದು ಸ್ವಲ್ಪ ಆರಿರುತ್ತೆ. ಸೊ ಟೈಮ್ ಸರಿ ಹೋಗುತ್ತೆ. ಸೊ ಇವಾಗ ನೆಕ್ಸ್ಟ್ ಅದನ್ನು ಉಂಡೆಗಳಾಗಿ ನಮ್ಮಮ್ಮ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದಾರೆ. ಇದು ಒಳಗಡೆ ಸ್ಟಫಿಂಗು. ಆಗಲೇ ಹಿಟ್ಟು ಮಾಡ್ಕೊಂಡ್ವಲ್ಲ ಅದು ಔಟ್ಸೈಡ್ ಲೇಯರ್ ಬರುತ್ತೆ. ಸೊ ನಮ್ಮ ಕಡೆ ಈ ರೀತಿ ಮಾಡ್ತಾರೆ. ಇನ್ನೂ ಕೆಲವ್ರ ಕಡೆ ಇನ್ನೂ ಡಿಫ್ರೆಂಟಾಗೆಲ್ಲ ಮಾಡ್ತಾರೆ. ಸೊ ಇದು ನಮ್ಮ ಸ್ಟೈಲ್ ಆಫ್ ಕಾಯಿ ಕಡುಬು. ಸೊ ಅದನ್ನೆಲ್ಲ ಉಂಡೆಗಳು ಮಾಡಿ ಎತ್ತಿಟ್ಕೊಂಡ್ರು ಒಂದು ಕಡೆ. ಈಗ ನೆಕ್ಸ್ಟು ಅದನ್ನು ದಪ್ಪ ಮುದ್ದೆಯಾಗಿ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಒಂಚೂರು ನೀರು ಹಚ್ಕೊಂಡು ನೀಟಾಗಿ ರೌಂಡ್ ಮಾಡಿಕೊಂಡು ಅದನ್ನು ಕಡುಬು ಶೇಪಿಗೆ ಈಗ ಪ್ರೆಸ್ ಮಾಡ್ತಾರೆ ಸಾಫ್ಟಾಗೆ. ಸೊ ನೋಡಿ ಈ ಥರ ಶೇಪಲ್ಲಿ ಸಾಫ್ಟಾಗೆ ಈ ಥರ ಪ್ರೆಸ್ ಮಾಡಿ ಅದರೊಳಗಡೆ ಅದು ಕಾಯ್ದು ಏನಿರುತ್ತೆ ಅದು ರೆಡಿ ಮಾಡ್ಕೊಂಡಿರ್ತಾರಲ್ಲ ಸ್ಟಫಿಂಗು, ಅದು ಹಾಕಿ ನೀಟಾಗೆ ಕವರ್ ಮಾಡ್ತಾರೆ. ಸೊ ಈಗ ಕಾಯಿ ಕಡುಬು ರೆಡಿ ಆಗಿದೆ ಆಲ್ಮೋಸ್ಟ್. ಇವಾಗ ಹಾಕ್ಕೊಂಡು ತಿನ್ನೋದಷ್ಟೇ. ಇದ್ರ ಜೊತೆ ಕಾಂಬಿನೇಷನ್ ಏನಂದರೆ ಕಾಯಿ ಹಾಲು, ಕಾಯಿಂದ ಹಾಲು ತೆಗೆದು ಅದರಿಂದ ಒಂದು ಖೀರ್ ಥರ ಮಾಡ್ತಾರೆ. ಸೊ ಅದಕ್ಕೆ ಇದು ಕಾಂಬಿನೇಷನ್. ಇವಾಗ ಒಂದಷ್ಟು ಕಾಯಿ ಕಡುಬು ರೆಡಿಯಾಗಿದೆ. ಇವಾಗ ಸರ್ವ್ ಮಾಡಿಕೊಂಡು ತಿನ್ನೋದೆ. ಸೊ ಅದಕ್ಕೆ ಸ್ವಲ್ಪ ಹಾಗೆ ಹೇಳ್ದಂಗೆ ಖೀರು, ಕಾಯಿ ಹಾಲು ಅಂತಾರೆ ನಮ್ಮ ಕಡೆ. ಸೊ ಆ ಕಾಯಿ ಹಾಲನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಇದು ನಮ್ಮ ಶೈಲಿಯ ಕಾಯಿ ಕಡುಬು. ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ರೆಸಿಪಿ ಇದ್ದರೆ ಶೇರ್ ಮಾಡಿ, ನಾವು ಟ್ರೈ ಮಾಡ್ತೀವಿ. ಸೊ ಇದು ನಮ್ಮ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಸೊ ಇದಾಗಿತ್ತು ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಹಾಗೂ ಕಾಯಿ ಕಡುಬು ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲಲ್ಲಿರೋ ಅದರ್ ವೀಡಿಯೋಸು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೊಂಬನ್ನಿ. ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆ ನೆಕ್ಸ್ಟ್ ಮುಂದೆ ಸಿಗೋಣ. ಇವರೆಗೂ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.